everyone, welcome back to Ruchita's vlog. Hi everyone. ಇವತ್ತು ಕ್ಲಿನಿಕಲ್ಲಿ ನಾವಿಬ್ರು ಏನು ಮಾಡ್ತಿದ್ದೀವಿ ಅಂತನ ಥ್ರೂ ಔಟ್ ದ ವಿಡಿಯೋ ನಾವು ಒಂದು ಮೇನ್ ಪ್ರೊಸೀಜರ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ವಿ. ಹಾಗೆಯೇ ಲೈವ್ ಎಕ್ಸಾಂಪಲ್ ನಾವೇ ಅದನ್ನು ಅಡಾಪ್ಟ್ ಮಾಡ್ಕೊಂಡು ತೋರಿಸ್ತೀವಿ ಯಾವ ಥರ ಇರುತ್ತೆ ಅಂತ. ಬಿಕಾಸ್ ಕ್ಲೈಂಟ್ಸ್ ಬಿಫೋರ್ ಆಫ್ಟರ್ ಹಾಕೋದಕ್ಕೆ ಬಿಡಲ್ಲ, ಬಿಕಾಸ್ ಡ್ರಾಸ್ಟಿಕ್ ಚೇಂಜ್ ಆಗಿರುತ್ತೆ. ಮೇಕ್ ಶೋರ್ ನಾನು ವಾರಂಟಿ ಕೊಡ್ತಾ ಇದ್ದೀನಿ, ಬಟ್ ಅವ್ರು ಹಾಕೋಕ್ಕೆ ಬಿಡಲ್ಲ. ಬಿಫೋರ್ ಅವ್ರನ್ನ ನೋಡಿದವ್ರು ಆಫ್ಟರ್ ನೋಡಿದವ್ರು ಏನೋ ಚೇಂಜಸ್ ಅಂತ ಕೇಳ್ತಾರೆ, ತುಂಬ ಎವಿಡೆಂಟ್ ಆಗಿ ಅವ್ರ ಫ್ಯಾಮಿಲಿಯವರೆಲ್ಲ ಕೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ಸೊ ಅವ್ರದ್ದು ಹಾಕೋಕ್ಕಾಗಲ್ಲ. ಬಟ್ ನಾನಿವತ್ತು ಫಸ್ಟ್ ಟೈಮ್ ಸ್ಕಿನ್ ಬೂಸ್ಟರ್ ತೊಗೊತಾ ಇದ್ದೀನಿ. ಸೊ ಅಂಜುಗೂ ಫಸ್ಟ್ ಟೈಮ್ ಗ್ಲುಕೋಥಿಯಾನ್ IV ಇಂಜೆಕ್ಷನ್ ಹಾಕಬೇಕು ಅಂತ ನಾನು ಅವಳ ಒಪ್ಸಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನನಗೆ ಆ್ಯಕ್ಚುಲಿ ಇಂಜೆಕ್ಷನ್ ಅಂದ್ರೇ ತುಂಬ ಫೋಬಿಯಾ ಇದೆ. ಇಂಜೆಕ್ಷನ್ ನೋಡ್ತಾ ಇದ್ದಂಗೆ ಫೋಬಿಯಾ ನನಗೆ. ಸೊ ಐ ಥಿಂಕ್ ಅವ್ಳ ಧೈರ್ಯದಲ್ಲಿ ಒಪ್ಕೊಂಡಿದ್ದೀನಿ. ಆ ಕಡೆ ನೋಡೋಣ, ವೀಡಿಯೋ ನೀವೇ ನೋಡ್ತೀರಾ. ಅದಕ್ಕೆ ನಾನು ಮುಂಚೆ ವಾಟ್ಸ್ ಇನ್ ಮೈ ಬ್ಯಾಗ್ ಅಂದರೆ ನನ್ನ ಕ್ಲಿನಿಕ್ ಬ್ಯಾಗಲ್ಲಿ ಏನಿರುತ್ತೆ ಅಂತ ಫುಲ್ಲು ಮಾರ್ಕೆಟ್ ಆಗೋಗಿದೆ ನನ್ನ ಬ್ಯಾಗು. ಸೊ ಲೆಟ್ಸ್ ಸಿ ಏನಿದೆ ಅಂತ. ಫಸ್ಟ್ ಥಿಂಗ್ ದ ಶೀಟ್ ಮಾಸ್ಕ್. ಹೇಳಿ ಶೀಟ್ ಮಾಸ್ಕ್ ಬಗ್ಗೆ. ಸೊ ಶೀಟ್ ಮಾಸ್ಕ್ ಇಲ್ಲದ್ರೆ ಇರೋಕ್ಕೆ ಆಗಲ್ಲ. ಐ ಥಿಂಕ್ ಎವ್ರಿ ಡೇ ಒಂದು ಏನಂತಾರೆ, ಎವ್ರಿ ಡೇ ಹೈಡ್ರೇಷನ್ಗೆ ಇದು ತುಂಬ ಈಸಿ ಟು ಗೋ. ಬೇಸಿಕಲಿ ದಿಸ್ ಇಸ್ ಇವಾಗ ಪೀಪಲ್ ಯಾರ್ಯಾರಿಗೆ ನಾನು ಮಾಡ್ಕೊಳಕ್ಕಾಗಲ್ಲ, ಸ್ಕಿನ್ ಕೇರ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ, ಅದಿಲ್ಲ ಇದಿಲ್ಲ. ಸೊ ರೀಸನ್ಸ್ ತುಂಬ ಬರುತ್ತೆ. ಆ್ಯಕ್ಚುಲಿ ನೀರು ಕುಡಿಯೋಕ್ಕೆ ಟೈಮ್ ಇಲ್ಲ, ಬೇಸಿಕ್ ಇದೆಲ್ಲ ತುಂಬ ಬೇಸಿಕ್ ಎವ್ರಿ ಡೇ. ಯಾಕಂದರೆ ನೀವು ಓಡಾಡ್ತಾ ಇರ್ತೀರಾ, ಬರೀ ಆಚೆ ಓಡಾಡೋದ್ರಿಂದ ಏನು ಧೂಳು ಬರುತ್ತೆ ಸ್ಕಿನ್ ಮೇಲೆ, ಇಲ್ಲಾಂದರೆ ಸ್ಕಿನ್ ಎಫೆಕ್ಟ್ ಆಗುತ್ತೆ ಅಂತಲ್ಲ. ಈವನ್ ಆಫ್ಟರ್ ಸ್ಕಿನ್ ನೀವು ಕಿಚನಲ್ಲಿ ನಿಂತ್ಕೊಂಡಿರ್ತೀರಾ, ಇಲ್ಲ ಅದೊಂದು ಡಸ್ಟ್ ಹೊಡಿತಿರ್ತೀರ, ಇವೆಲ್ಲ ಮ್ಯಾಟರ್ ಆಗುತ್ತೆ ನಿಮ್ಮ ಸ್ಕಿನ್ ಏನು ಡಿಹೈಡ್ರೇಟ್ ಆಗೋದಕ್ಕೆ. ಸೊ ಇದೊಂದು ಈಸಿ ಮಾಸ್ಕ್. ಯೂಶಲಿ ನೀವು ಆರಾಮಾಗೆ ಒಂದು 10-15 ಮಿನಿಟ್ಸ್ ಆರಾಮಾಗಿ ನೀವು ಹಾಕೊಂಡು ಕೆಲಸ ಹಾಂ ನಿಜ ಹೇಳಬೇಕು ಅಂದರೆ ನಿಮಗೆ ಗೊತ್ತಾಗುತ್ತೆ. ನೀವು ಕಂಟಿನ್ಯೂಷನ್ ಆಗಿ ಇದನ್ನ ಹಾಕ್ಕೊಳ್ತಾ ಬರ್ತಾ ಇದ್ರೆ ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೈಡ್ರೇಟ್ ಆಗಿರುತ್ತೆ ಸ್ಕಿನ್ನು. ಅವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆ ನನಗೆ ಗ್ಲೋ ಬೇಕು, ನಾನು ಫೇರ್ ಆಗಬೇಕು, ಇಲ್ಲ ಈವೆಂಟ್ ಟೋನ್ ಬೇಕು ಅಂತ. ಇದೆಲ್ಲ ಬೇಸಿಕ್ ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾನು ಹೈಡ್ರೇಟ್ ಆಗಿರಬೇಕು, ಆಮೇಲೆ ಏನೋ ನಾನು ಬೆಳ್ಳಗಾಗಬೇಕು, ಆಮೇಲೆ ಏನೋ ನನಗೆ ಪಿಂಪಲ್ಸ್ ಬೇಡ, ಮತ್ತು ಇನ್ನೂ ಮತ್ತೊಂದು ನಿಮ್ಗೆ ಏನೇನು ಬೇಕು ಅಂದರೆ ಬೇಸಿಕ್ ಬೇಕು. ಸೊ ಫಸ್ಟ್ ನಿಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿ ಇಟ್ಕೋಬೇಕು. ಸೊ ನಾನು ಕ್ಲಿನಿಕ್ಗೆ ಬರಬೇಕು. ಫಸ್ಟ್ ನೀವು ಕ್ಲಿನಿಕ್ ಬಂದಾಗ ಏನು ಹೇಳ್ತೀರಾ ಡಾಕ್ಟರ್ಗೆ? ಡೆಫಿನೆಟ್ಲಿ ನನಗೇನು ಆಬ್ವಿಯಸ್ಲಿ ಅವ್ರಿಗೆ ಕೇಳಿ, ನಿಮಗೆ ಯೂಶಲಿ ನಾವು ನೋಡಿರ್ತೀರ ಕ್ಲೈಂಟ್ಸ್ನ, ನಮಗೆ ಹಂಗೆ ಪಿಂಪಲ್ ಫ್ರೀ ಮಾಡಿ, ಅದು ಮಾಡಿ, ಇದು ಮಾಡಿ. ಸೊ ಇದು ಬೇಸಿಕ್ ಡಾಕ್ಟರ್ ಹೇಳೋದು ಏನಂದರೆ ಮನೇಲಿ ನಿಮಗೆ ಮನೇಲಿ ವೆರಿ ಈಸಿ ಟು ಗೋ. ನೀವು ಕಡಲೆ ಹಸಿಟ್ಟು ಹಾಕೊಳ್ಳೋದು, ಐ ಅಗ್ರಿ, ಹಳೆ ಕಾಲದ್ದು ನಿಮ್ಗೆ ಕೈ ಫಾರ್ಮರ್ ಮಾಡಿರ್ತಾರೆ. ಬಟ್ ಕಡಲೆ ಹಸಿಟ್ಟು ನಿಮ್ಗೆ ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ, ಅದನ್ನ ರಫ್ ಮಾಡುತ್ತೆ ಸ್ಕಿನ್ನ. ಹೊತ್ತು ನಿಮ್ಗೆ ಆ ಮೂಮೆಂಟೆಲ್ಲ ಫೀಲ್ ಆಗ್ಬೋದು. ಅದು ಯಾವುದೇ ಕಾರಣಕ್ಕೂ ನಿಮಗೆ ಹೈಡ್ರೇಟ್ ಮಾಡಲ್ಲ ಸ್ಕಿನ್ನ. ಸೊ ಐ ವುಡ್ ರೆಕಮೆಂಡ್ ಎನಿ ಶೀಟ್ಸ್ ಇಸ್ ಓಕೆ. ನಿಮಗೆ ಅದೇ ಬೇಕು, ಇದೇ ಬೇಕು, ಅದೇ ಹಾಕ್ಕೋಬೇಕು ಅಂತಲೇ ಏನಿಲ್ಲ. ಚೆಕ್ ಫಾರ್ ಆಲ್ ದ ಡೀಟೇಲ್ಸ್ ಬಿಫೋರ್ ಯೂಸಿಂಗ್ ಇಟ್ ಆ್ಯಂಡ್ ದೆನ್ ಔಟ್ ಫಾರ್ ಇಟ್. ಆ್ಯಂಡ್ ದೆನ್ ಗೋ ಟು ಪ್ರಾಡಕ್ಟ್. ಇದು ನಂದು. ಯು ನೋ ವಾಟ್ ಇಸ್ ದಿಸ್? ನೋ, ಐ ಥಿಂಕ್ ಐ ಆಮ್ ಸೀಯಿಂಗ್ ಫಾರ್ ದ ಫಸ್ಟ್ ಟೈಮ್. ಸೀರಿಯಸ್, ಐ ನೋ ದ ಬ್ರ್ಯಾಂಡ್. ಇಟ್ಸ್ ಸನ್ಸ್ಕ್ರೀನ್. ಓಕೆ. ಸೊ ಮನೇಲಿ ಯಾವಾಗಲೂ ನಾನು ಮಾಯ್ಶ್ಚರೈಸರ್ ಮಾತ್ರ ಹಾಕೊಂಡು ಬರೋದು. ಸನ್ಸ್ಕ್ರೀನ್ ಐ ಹ್ಯಾವ್ ಟು ಯೂಸ್. ಯಾಕೆ ನಾನು ಯೂಶ್ವಲಿ ನನ್ನ ಕ್ಲೈಂಟ್ಸ್ ಕೇಳ್ತಾರೆ, ನೀವು ಹೆಂಗೆ ಟಾಪ್ ಟು ಬಾಟಮ್ ಒಂದೇ ಕಲರ್ ಇರ್ತೀರಾ ಅಂತ. ಪ್ಲೀಸ್ ಯೂಸ್ ಸನ್ಸ್ಕ್ರೀನ್. ಸೊ ಯಾವಾಗೆಲ್ಲ ಟೈಮ್ ಸಿಗುತ್ತೆ ನೀವು ಕ್ಯಾರಿ ಮಾಡ್ಕೊಳ್ಳಿ. ಇನ್ನು ಬೀಚ್ ಸೈಡಲ್ಲೆಲ್ಲ ಸ್ಪ್ರೇ ಬಾಟಲ್ ತುಂಬ 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 ಚೆನ್ನಾಗಿ ವರ್ಕ್ ಆಗುತ್ತೆ. ಸನ್ಸ್ಕ್ರೀನ್ ಇಲ್ಲ ಅಂದರೆ ಯು ಕಾಂಟ್ ಇವನ್ ಗೋ ಔಟ್. ದ ಕ್ಯೂಟ್ ಲಿಟಲ್ ಪರ್ಸ್. ಸೊ ಆಲ್ವೇಸ್ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಜಾಸ್ತಿ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಮೈಕಲ್ ಕೋರ್ಸ್ದು ಗೋಲ್ಡ್ ಕಲರ್. ನಾನು ಇದರಲ್ಲೇ ಜಾಸ್ತಿ ಮನಿ ಆಗಲಿ ಏನಾದರೂ ಇಡೋದು. ಸೊ ಇದಿದೆ. ದಿಸ್ ಇಸ್ ಐ ಥಿಂಕ್ ನೀವೇನಾದರೂ ಗೆಸ್ ಮಾಡಿದ್ರೆ ಮೋಸ್ಟ್ ಆಫ್ ಕಮೆಂಟ್ ಬಾಕ್ಸಲ್ಲಿ ಗೆಸ್ ಮಾಡಿ. ಐ ಥಿಂಕ್ ಇದು ಓಪನ್ ಮಾಡೋಕ್ಕೆ ಮುಂಚೆ ಐ ಡೋಂಟ್ ಥಿಂಕ್ ಸೊ ನೀವು ಗೆಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಇದ್ರಲ್ಲಿ ಏನಿದೆ ಅಂತ. Guys, look at this. It's just the buds. Did you expect this into this a small pouch? ಖಂಡಿತ ಇಲ್ಲ. Yeah, this is another thing in our bag. ದಿಸ್ ಇಸ್ ಫಾರ್ ಯು. ನನ್ನ ಕಡೆಯಿಂದ ಗಿಫ್ಟ್. ನಾನು ಮೊನ್ನೆ ನಿಂಗೆ ಕೊಡ್ತೀನಿ ಅಂತ ಹೇಳಿದೆ. ನಾನು 12 ಕಲರ್ಸ್ ತೊಗೊಂಡೆ. ಸೊ ಅದ್ರಲ್ಲಿ 2 ಕಲರ್ಸ್ ನಾನು ಅಂಜುಗೆ ಅಂತ ಬುಕ್ ಮಾಡಿದ್ದೆ. ಪರ್ಪಲ್, ನನ್ನ ಹತ್ರ ಪಿಂಕ್ ಇದೆ, ನನ್ನ ಹತ್ರ ಡಾರ್ಕ್ ಬ್ಲೂ, ಶಿ ಹ್ಯಾವ್ ಅ ಲೈಟ್ ಬ್ಲೂ. ಸೊ ಇಬ್ರು ಹಾಕ್ಬಿಟ್ಟು ತೋರಿಸ್ಬೇಕು. ನನಗೆ ಆಲ್ರೆಡಿ 3 ಡೇಸಿಂದ ಯೂಸ್ ಮಾಡ್ತಿದ್ದೀನಿ. ಅಮೇಝಿಂಗ್ ಆಗಿದೆ ರಿಸಲ್ಟ್. ಬಟ್ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣುತ್ತೆ. ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ. ಸೊ ಗ್ಲಿಟರ್, ಇಟ್ಸ್
The look of this product also very cute. ಚೆನ್ನಾಗಿ ಮಾಡಿದ್ದಾರೆ. You can see this. And the shades. ಶೇಡ್ಸ್ ಅಂದರೆ ಆಗೋದೇ ಇಲ್ಲ. ಆ್ಯಂಡ್ ಇದು ಲೈಫ್ ಸೇವರ್. ಡೆಫಿನೆಟ್ಲಿ ಎಸ್, ನಮ್ಮಂಥವ್ರಿಗಂತಾನೆ ಮಾಡಿರೋದು ಇದು. ಯಾಕಂದ್ರೆ 24 ಗಂಟೆ ಆಚೆ ತಿರುಗ್ತಾ ಇರ್ತೀವಿ. ಪವರ್ ಬ್ಯಾಂಕ್ ಆ್ಯಕ್ಚುಲಿ ಅದು ಆಮೇಲೆ ನೀವು ಏನು ಅರ್ಥ ಆಗಿಲ್ಲ ಅಂತ ಹೇಳ್ಬೇಡಿ, ಪವರ್ ಬ್ಯಾಂಕ್ ಎಸ್ಪೆಷಲಿ ಫಾರ್ ಆ್ಯಪಲ್ ನಿಮಗೆ ಡಿಫ್ರೆಂಟ್ ನಿಮ್ಮ ಯೂಶಲಿ ನನ್ನ ಹತ್ರ ಅಂಜು ಹತ್ರ ಮತ್ತೆ ನನ್ನ ಸರ್ಕಲಲ್ಲಿ ಎಲ್ಲಾದ್ರೂ ಆ್ಯಪಲ್ ಇರೋದ್ರಿಂದ ಯಾರಿಗೆ ಬ್ಯಾಟ್ರಿ ಡೌನ್ ಆದ್ರೂ ಯೂಸ್ ಆಗುತ್ತೆ. ಅನದರ್ ಒನ್ ಸನ್ಸ್ಕ್ರೀನ್, ಫಿಸಿಕಲ್ ಸನ್ಸ್ಕ್ರೀನ್. ಆ್ಯಕ್ಚುಲಿ ಇದು ಝೀರೋ ಕೆಮಿಕಲ್, ಯು ಕ್ಯಾನ್ ರೀಡ್ ಝೀರೋ ಕೆಮಿಕಲ್. ಸೊ ಪಾಕೆಟ್ ಫ್ರೆಂಡ್ಲಿ ಸನ್ಸ್ಕ್ರೀನ್ ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ ಬಿಕಾಸ್ So ಸನ್ಸ್ಕ್ರೀನ್ this is actually really nice because powerful protection against infrared and blue light. So I think So it's ಯಾರಿಗಾದ್ರೂ completely- ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಾಗಿದ್ರೆ ಖಂಡಿತವಾಗ್ಲೂ DM ಮಾಡಿ. ಐ ಥಿಂಕ್ ಕ್ಯಾಪ್ಷನ್ ಅಲ್ಲಿ ಹಾಕ್ತೀನಿ ಅಂತ. ಇದು ನಾನು ಸುಮ್ಮನೆ ಶೋ ಆಫ್ ಮಾಡಕ್ಕೆ ಇವತ್ತು ತಗೊಂಡ್ಬಂದಿದ್ದು, ಪಿಂಕ್ ಹಾಕಿದ್ದೀನಿ. ಶೋ ಆಫ್ ಅಂತಲ್ಲ, ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅವಳಿಗೆ ಬ್ಯಾಂಡ್ಸ್ ಅಂದ್ರೆ ತುಂಬಾ ಕ್ರೇಜ್. ಅವಳು ಯಾವ್ದೊಂದು ಫ್ರಾಕ್ ಹಾಕೊಳ್ಳಿ, ಟಿ ಶರ್ಟ್ ಹಾಕೊಳ್ಳಿ, ಯಾವ ಏನು ಅಪಾರ್ಟ್ ಫ್ರಮ್ ಟ್ರೆಡಿಷನಲ್ ಬಿಟ್ಟು ಐ ಥಿಂಕ್ ಅವಳಿಗೆ ಬ್ಯಾಂಡ್ಸ್ ಇರಬೇಕು ಎಲ್ಲ ಔಟ್ಫಿಟ್ ಜೊತೆಗೂ. ಇವಾಗ ಅವಳ ಮಗಳು ಹಾಕೊಳ್ಳೋ ಬ್ಯಾಂಡ್ಸ್ ಎಲ್ಲ ಅವಳೇ ಹಾಕೊಂಡಿರ್ತಾಳೆ. ಬ್ಯಾಂಡ್ಸ್. ಇವತ್ತು ನಾವಿಬ್ರು ಕೂಡ ಮೇಕಪ್ ಮಾಡಿಲ್ಲ, ನಾನು ಸ್ನಾನ Actually, ಮಾಡ್ಕೊಂಡು yes. ಹಾಗೆ ಬಂದಿದ್ದೀನಿ ಬಿಕಾಸ್ ನಾನು ಇವತ್ತು PRP ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ ಇವತ್ತಿಂದ. ಸೊ ಅದಕ್ಕೆ PRP ಆದ್ಮೇಲೆ ಜಸ್ಟ್ ಲೈಕ್ ಏನಾದ್ರು ಗ್ಲೋ ಐ ಥಿಂಕ್ ಎಸ್, ಇಬ್ರು ಮೇಕಪ್ ಮಾಡ್ಕೊಂಡಿಲ್ಲ. ಐ ಥಿಂಕ್ ಇಬ್ರು ಕೋಇನ್ಸಿಡೆನ್ಸ್ ಆಗಿ ಬರೀ ಮಾಯಶ್ಚರೈಸ್ ಕೂಡ ಮಾಡಿಲ್ಲ. ನಾನು ಬರೀ ಸನ್ಸ್ಕ್ರೀನ್ ಮಾತ್ರ ಹಾಕೊಂಡು ನಾನು ನಿಮ್ಗೆ ಮಾಯಶ್ಚರೈಸರ್ ಹಾಕಿ ಇಲ್ಲಿ ಬಂದು ನಾನು ಲಿಪ್ಸ್ಟಿಕ್ ಹಾಕೊಂಡಿದ್ದೇನೆ. ಐ ಥಿಂಕ್ ಇಟ್ ವಿಲ್ ಸೋ ಮಚ್ ಪ್ಯೂರ್. ಸೊ ಫೇವರೆಟ್ ಶೇಡ್ ನಂದು ಬ್ಲೂ. ಜಾಸ್ತಿ ಹಾಕ್ಕೊಡ್ತಾರೆ ಬ್ಲೂ ಕಲರ್. ಬ್ಲೂ ರೆಡ್ ಇವತ್ತು ಹಾಕಿರೋದು. ನಾನು ಅಂಜು ಇಬ್ರು ಒಂದೇ ಥರ ಎಸ್. ಆ್ಯಂಡ್ ದಿಸ್ ದ ಮಿರಾಕಲ್ ವಾಟರ್. ನನ್ನ ಡಸ್ಟ್ ಇದ್ರೆ ನನ್ನ ಸ್ಕಿನ್ನಲ್ಲಿ ತೆಗೆಯೋದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ದ ಲಾಸ್ಟ್ ಒನ್ ಎಲ್ಲರ ಬ್ಯಾಗಲ್ಲಿ ಇರುತ್ತೆ. ಸಡನ್ನಾಗಿ 2 days ಟ್ರಿಪ್ ಹೋಗ್ತೀವಿ ಅಂತ ಹೇಳಿದ್ರೆ ಇರಬೇಕು ಅಂತ ಸನ್ಸ್ಕ್ರೀನ್. ಸೊ ಅಗೇನ್ ಇಟ್ ಇಸ್ ಅ ಸನ್ಸ್ಕ್ರೀನ್. ಐ ಥಿಂಕ್ ಆಲ್ಮೋಸ್ಟ್ ಇವಾಗವರೆಗೂ ನೋಡಿದ್ರೆ 2 ಸನ್ಸ್ಕ್ರೀನ್, ಇದು ಆಲ್ರೆಡಿ 3rd ಸನ್ಸ್ಕ್ರೀನ್. ಸೊ ಡೆಫಿನೆಟ್ಲಿ ಫಸ್ಟ್ ಅವಳನ್ನ ಕೇಳ್ತಾ ಇದ್ದಾರೆ, ನಿಮ್ಮ ಸ್ಕಿನ್ ಮೇಂಟೈನ್ ಮಾಡ್ತಿದ್ರ ಮೇಲಿಂದ ಸನ್ಸ್ಕ್ರೀನ್ ಮಾಯಶ್ಚರೈಸರ್. ಇಟ್ಸ್ So ಆಲ್ another- ಪಾಕೆಟ್ yes. ಫ್ರೆಂಡ್ಲಿ. Another guys, I wanted to tell you about this. So you can Dr. see Sheets. here Dr. Sheets. Actually ಹೇಳ್ಬೇಕು ಅಂದರೆ ತುಂಬ ಚೆನ್ನಾಗಿದೆ. Personally, I'm using Dr. Sheets. Even ನಾನು ಇದು ರೀಸೆಂಟ್ ಒನ್ I'm using ಇದು ಟ್ಯಾನ್ ರಿಮೂವಲ್ ಬಂದಿದೆ, ಬಾಡಿ ಟ್ಯಾನ್ ರಿಮೂವಲ್. ಆ್ಯಂಡ್ ಇಟ್ಸ್ ನಾಟ್ ಇನ್ಸ್ಟೆಂಟ್ಲಿ ಟ್ಯಾನ್ ರಿಮೂವಲ್ ಅಂತಲ್ಲ, ಇಟ್ ವಿಲ್ ಟೇಕ್ ಟೈಮ್. ಐ ಥಿಂಕ್ ಡಾಕ್ಟರ್ ಶೀಟ್ಸ್ ಅವ್ರದ್ದೇನೆ ಸನ್ಸ್ಕ್ರೀನ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಯು ಶುಡ್ ಟ್ರೈ ದಿಸ್ ಬಿಕಾಸ್ ಇಟ್ಸ್ ಯೂಸರ್ ಫ್ರೆಂಡ್ಲಿ, ಈಸಿಯಾಗಿ Yes. ಆರಾಮಾಗಿ ಸ್ಪ್ರೇ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ವೆರಿ ಮಚ್ ರೆಕಮೆಂಡಬಲ್. ಪಾಕೆಟ್ ಫ್ರೆಂಡ್ಲಿ ಫೇಸ್ ವಾಶ್. Again ಆಕ್ಚುಲಿ from the ಫೇಸ್ Dr. ವಾಶ್ ಈ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ನನಗೆ ಗೊತ್ತೀನಿ, ಯು ಹ್ಯಾವ್ ಟು ಯೂಸ್ ಇಟ್. ತುಂಬ ಚೆನ್ನಾಗಿದೆ. ಇದನ್ನ ಒಂದ್ಸಲಿ ಕೈಗೆ ಹಾಕೊಂಡು ಒಮ್ಮಿ ಪೇಡ ಅಂತ ಬ್ರ್ಯಾಂಡ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಇಟ್ಸ್ ಮಾಯಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್. ಇದು ಒಂದು ಹಾಕಿದ್ರೆ ಸಾಕು, ಅದ್ರ ಮೇಲೆ ಕ್ರೀಮ್ ಅವಶ್ಯಕತೆ ಇಲ್ಲ. I can just feel the so smooth. Yeah. This is a face wash. Highly recommended. Same brand. Yeah, same brand. Homey-fied. ಇದು ಆಲ್ರೆಡಿ ಖಾಲಿ ಆಗ್ತಿದೆ. ನಾನು ಹಾಸನ್ಗೆ ಹೋದಾಗ ಮಧ್ಯಾಹ್ನ ಫೇಸ್ ವಾಶ್ ಮಾಡೋದಕ್ಕೆ ಅಂತ ಇದು SPF 15. ಸೊ ಐ ಥಿಂಕ್ ಎಲ್ಲರ ಲಿಪ್ ಬಾಮ್ಸ್ ಇರುತ್ತೆ. ಸೊ ಲಿಪ್ಸ್ಟಿಕ್ ಬೇಡ ಅನ್ನೋ ಟೈಮಲ್ಲಿ ಲಿಪ್ ಬಾಮ್ ಇಸ್ ಇದು ಲಿಪ್ ಇಂಜೆಕ್ಷನ್. ಇದು ಪಂಪ್ ಮಾಡೋದಕ್ಕೋಸ್ಕರ. ಏನೂ ಹಾಕಿಲ್ಲ ನಮ್ಮ ಫೇಸಲ್ಲಿ, ಏನೂ ಇಲ್ಲ ಅಂತ ಹೇಳಿದ್ರೆ 2 ಫೇಸ್ ಇದು. ಇಟ್ಸ್ ಗುಡ್. ಪಂಪ್ ಆಗಿ ಕಾಣಿಸುತ್ತೆ. ಲಿಪ್ ಲೈನರ್ ಸೇಮ್ ಶೇಡ್ ಆ್ಯಂಡ್ ದಿಸ್ ಇಸ್ ಸೋ ಗುಡ್ ಸ್ಮೆಲ್. ವಿಚ್ ಇಸ್ ದಿಸ್? ಆ್ಯಕ್ಚುಲಿ ಲಿಬ್ರಾ ಅಂತ ನನ್ನ ಝೋಡಿಯಾಕ್ ಸೈನ್ ಪ್ರಕಾರ ಪುಷ್. ಎಸ್, ತುಂಬ ಚೆನ್ನಾಗಿದೆ. ನಿಯಾನ್ ಬ್ರ್ಯಾಂಡ್, ಐ ಥಿಂಕ್ ನಿಯಾನ್ ಬ್ರ್ಯಾಂಡ್ ಅನ್ಸುತ್ತೆ ಇದು. ನಿಮ್ಗೆ ಯಾರಿಗಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಹಾಕ್ತೀನಿ. ದಿಸ್ ಅಗೇನ್ ಬ್ಲೂ, ವಾಟ್ ಇಸ್ ದಿಸ್? ಲೈನರ್ ಬ್ಲೂ ಲೈನರ್. ಅಗೇನ್ ಇಟ್ಸ್ ಅ ಬ್ಲೂ ಬಿಟ್ಟರೆ ರೆಡ್ ಅದು ರೆಡ್ ಹಾಕ್ಕೊಳ್ಳೋದಷ್ಟೇ. ಐ ಥಿಂಕ್ ಬ್ಲೂ ಸ್ಯಾಶೆಟ್ ಐ ಹ್ಯಾವ್ ಒಂದ್ಸಲಿ ಯೂಸ್ ಮಾಡೋದಕ್ಕೆ. ನಾನು ಕಾರಲ್ಲಿ ಇಟ್ಟಿರ್ತೀನಿ ಇದನ್ನು. ಬ್ಲೂ ಟೋನ್ ಫೇಸ್ ವಾಶ್ ಇದು ತುಂಬ ಚೆನ್ನಾಗಿದೆ. ಇಟ್ಸ್ ಗುಡ್.
ಇದು ಬಾಡಿ ವಾಶ್, ಸ್ಕಿನ್ ಫೇದು ಬಾಡಿ ವಾಶ್ ತುಂಬ ಚೆನ್ನಾಗಿದೆ. ಇದೆಲ್ಲ ಲೈಕ್ ಇಟ್ಸ್ ಗುಡ್. ಅಗೇನ್ ಸನ್ಸ್ಕ್ರೀನ್ ಇಲ್ಲ ಅಂದರೆ ನಾನಂತೂ ಇರಲ್ಲ. Please, I want to talk about this. I think nowadays Zudio has become user friendly for everyone. I think Zudio has a lot of options for a easy go on. I understand quality important ಆಗುತ್ತೆ, but these are all very nice. ಯೂಸ್ ಅಂಡ್ ಥ್ರೋ ಇಸ್ Yes, really. ಸಡನ್ ಆಗಿ ಬ್ರೀತ್ Correct. ಮಾಡ್ಬೋದು. ಓಕೆ. And for ಇಲ್ಲ. makeup removal, especially lipstick remove ಆಗಿರ್ಬೋದು, ಇಲ್ಲ ಐಲೈನರ್ ರಿಮೂವ್, these are very user friendly. I think very easy Yes. to carry, especially ಇದನ್ನ ನೀವು ವಾಕ್ ಮಾಡ್ಬೋದು. Again eyeliner again. No, this is not like what? This is a brow pencil. Yeah, bro pencil. So eyebrow Yes. ಮಾಡ್ಕೊಳ್ಳೋದಕ್ಕೋಸ್ಕರ. ಯಾಕಂದ್ರೆ ನಾವಿಬ್ರು ಮೇಕಪ್ ಮಾಡಲ್ಲ, ಫೌಂಡೇಶನ್ ಆಗಲಿ ಪೌಡರ್ ಆಗಲಿ ಓನ್ಲಿ ಸ್ಕಿನ್ ಕೇರ್ ಯೂಸ್. ಐ ಥಿಂಕ್ ನನ್ನ ಪೌಡರ್ ಯೂಸ್ ಮಾಡಿ ತುಂಬ ವರ್ಷಗಳಾಯಿತು ಅನ್ಸುತ್ತೆ. ಸೊ ಐ ಥಿಂಕ್ ಡಸಂಟ್ ಸೂಟ್ಸ್ ಮೈ ಸ್ಕಿನ್. ದಿಸ್ ಇಸ್ ಮಾಯ್ಶ್ಚರೈಸರ್ ಮ್ಯಾಕ್ ಅವ್ರದ್ದು. ಇಟ್ಸ್ ಗುಡ್. ಯಾಕಂದ್ರೆ ಲುಮಿನೇಟಿಂಗ್ ಆಗಿ ಕಾಣಿಸ್ಬೇಕು ಸಡನ್ ಆಗಿ ಅಂತ ಹೇಳಿದ್ರೆ ಮಾಯ್ಶ್ಚರೈಸರ್ ಮೇಲೆ ಈ ಸಿರಮ್ನ ಹಾಕಿದ್ರೆ ಫುಲ್ಲು ಲುಮಿನೇಟೆಡ್ ಆಗಿ ಕಾಣಿಸುತ್ತೆ. ನಥಿಂಗ್ ಮಚ್. ಓ ಮೈ ಗಾಡ್, ಐ ಫೌಂಡ್ ಸಮಥಿಂಗ್. What did you find? ಐಸಿರಿದು See, ಅಷ್ಟೇ. ಸೊ ಅದು ಬಿಟ್ಟು ಕ್ಯಾಶುಯಲ್ ಆಗಿ ಅದು ಸಡನ್ ಆಗಿ ಇದೊಂದೇ ಕ್ಯಾರಿ ಮಾಡ್ತೀನಿ ನನ್ನ ಕಾರಲ್ಲಿ ಅಂತ ಹೇಳಿದ್ರೆ ಸೊ ಐ ಥಿಂಕ್ ಯು ಶುಡ್ ಝೂಮ್ ಇಟ್ ಹಿಯರ್. ಐ ಥಿಂಕ್ ಲಾಟ್ ಆಫ್ ಥಿಂಗ್ಸ್ ಹಿಯರ್ ಈ ಚಿಕ್ಕ ಬ್ಯಾಗಲ್ಲಿ ಹೋಗುತ್ತೆ. ಟ್ಯಾಬ್ಲೆಟ್ಸ್, ಅಲರ್ಜಿ ಟ್ಯಾಬ್ಲೆಟ್ ಇದು ಸಿಟಿಸನ್. ಸೊ ಡಸ್ಟ್ ಅಲರ್ಜಿ ತುಂಬ ಬೇಗ ನಂಗೆ ಅಡಾಪ್ಟ್ ಆಗುತ್ತೆ ಅಂತ ಈ ಟ್ಯಾಬ್ಲೆಟ್ಸ್ ಇಟ್ಕೊಂಡಿರ್ತೀನಿ ಅಷ್ಟೇ. ನಥಿಂಗ್. ಸೊ ಇದೊಂಥರ ಡೈಲಿ ರೊಟೀನ್. ಸಡನ್ ಆಗಿ ಎಲ್ಲರೂ ಹೋಗ್ಬೇಕು 2 days ಅಂದ್ರೂ ಇಷ್ಟಿದ್ರೆ ನಮಗೆ ಬ್ರಿತ್ ಆಗುತ್ತೆ. ಸೊ ಸ್ಕಿನ್ ಕೇರ್ ಅಂತಾನೆ ಬೇಡ, ಇಷ್ಟಿದ್ರೆ ಇದ್ರಲ್ಲಿ ಮ್ಯಾಕ್ಸಿಮಮ್ ಕೂಡ ಮಾಡ್ಬೋದು, ಮಿನಿಮಮ್ ಕೂಡ ಮಾಡ್ಬೋದು. ಇಷ್ಟು ಇಟ್ಸ್ ಗುಡ್. ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ಯು ಕ್ಯಾನ್ ಕ್ಯಾರಿ ನೈಟ್ ಸಿರಮ್. ಅದು ಒಂದು ಮಿಸ್ ಆಗಿದೆ, ಅದೊಂದು ಇದು ಮಾಡ್ಬೋದು. ಈ ಬ್ಯಾಗಲ್ಲಿ ಇಷ್ಟು ಇರುತ್ತೆ. ಇದು ಮೈ ಗೋ ಟು ಬ್ಯಾಗ್ ಆಲ್ಡೋ ಅವ್ರದ್ದು. ಸೊ ಇಟ್ಸ್ ಗುಡ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಂಟೆಂಟ್ ಯಾವ್ದು ಬೇಕು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ರೀಸೆಂಟ್ ಕಮೆಂಟ್ ನೋಡಿದ್ದೀನಿ. ಇಟ್ ವಾಸ್ ನಾಟ್ ಕ್ಲಿಯರ್. ನಮ್ಗೆ ಏನು ನಿಮ್ಮ ಕಡೆಯಿಂದ ನಮ್ಗೆ ಏನು ಕೊಡಬೇಕು ಅನ್ನೋದು ಗೊತ್ತಾಗ್ತಲ್ಲ. ಏನು ಅಂಜಲಿ ಅಂತ ಮೆನ್ಷನ್ ಮಾಡಿದ್ದೀರಾ, ಆಮೇಲೆ ನಿಮ್ಮ ಫ್ರೆಂಡ್ ಅಂತ ಮೆನ್ಷನ್ ಮಾಡಿದ್ದೀರಾ ಅಷ್ಟೇ. ಸ್ವಲ್ಪ ಹೇಳಿದ್ರೆ ಐ ಥಿಂಕ್ ವಿ ಕ್ಯಾನ್ ಕಮ್ ಅಪ್ ವಿತ್ ದಟ್. ಸೊ ವಿ ಟ್ರೈ ಟು ಗಿವ್ ಮೋರ್ ಇನ್ಫಾರ್ಮೇಶನ್. ನೀವು ಯಾವಾಗಲೂ ನನಗೆ ವಾಟ್ ಔಟ್ಫಿಟ್ ಬಗ್ಗೆ ಡೀಟೇಲ್ಸ್ ಕೇಳ್ತಾನೆ ಇರ್ತೀರಾ. ಶಿ ಇಸ್ ವೇರಿಂಗ್ ಯಾವ್ದು? This is from Zudio and this is from Zara. The top is from the Zara and the jeans is from Zudio. ಓಕೆ. ಇದು ವೆಸ್ಟ್ ಸೈಡ್ ಮೊನ್ನೆ ತಗೊಂಡು. ಇದು ಅಷ್ಟೇ ವೆಸ್ಟ್ ಸೈಡು. ಸೊ ವೆಸ್ಟ್ ಸೈಡ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಮೋರ್ ದೆನ್ ಲೈಕ್ ಫಾರ್ ಈಸಿ ಗೋ. ಸ್ಟುಡಿಯೋಗಿಂತ ವೆಸ್ಟ್ ಸೈಡ್ಗಿಂತ ನೆಕ್ಸ್ಟ್ ಲೆವೆಲ್ ಅಂದ್ರೆ H&M ಗಿಂತ ತುಂಬಾ ಚೆನ್ನಾಗಿರೋದು ಅಂದ್ರೆ ಝಾರಾಗಿಂತ ಚೆನ್ನಾಗಿರೋದು ಅಂದ್ರೆ ಇಟ್ ಡಿಪೆಂಡ್ಸ್ ಹೌ ಡು ಯು ಸ್ಟೈಲ್. ಯಾ, ಡೈಲಿ ಯೂಸ್ಗೆಲ್ಲ ಇದು ಇಟ್ಸ್ ಕರೆಕ್ಟ್. ಡೈಲಿ ಯೂಸ್ಗೆಲ್ಲ ಒಂಥರ ಒನ್ ಟೈಮ್ ಲೈಕ್ ಆ ಥರ ಮತ್ತೆ ಏನು ರೆಗ್ಯುಲರ್ ಸ್ಟೈಲ್ ಮಾಡೋದಕ್ಕೆ ಆಗಲ್ಲ ಇಷ್ಟು. ನನಗೇನು ಗೊತ್ತೇ ಗಾರು ಇವಾಗ. ಸೊ ನಾನು ಇಬ್ರು ಮೈಂಡ್ ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಐ ಥಿಂಕ್ ಇದು ಅರ್ಧೋದ್ರು ಬೇಜಾರಾಗಲ್ಲ ನಮಗೆ. ಸೊ ಇಟ್ ಇಸ್ ಓಕೆ, ಈಸಿ ಟು ಗೋ. ಹಾಕಿ ಒಂದ್ಸತಿ ಮಜಾ ಮಾಡೋದು ಮುಗಿದಷ್ಟೇ. ಇದು ಝೂಡಿಯೋದು ನೈಟ್ ಪೈಂಟ್ ಹಾಕಿರೋದು ಫಸ್ಟ್ ಟೈಮ್ ಐ ಸೀರೀಸ್ ಜೊತೆ ಕಾಂಬಿನೇಷನ್ ಮಾಡಿರೋದು ನೈಟ್ ಇರುತ್ತೆ. ತೋರ್ಸು. ಬಟ್ ನನಗೆ ಇಷ್ಟ ಆಯ್ತು ಕಲರು. ನಾನು ಅಷ್ಟು ಕ್ವಾಲಿಟಿ ಬರಲ್ಲ ಅನ್ಕೊಂಡಿದ್ದೆ, ಬಟ್ ದ ಕ್ವಾಲಿಟಿ ಇಸ್ ನೈಸ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಝೂಡಿಯೋದು. ಐ ಥಿಂಕ್ ಮುಂಚೆ ಅವತ್ತು ಟ್ರೈ ಮಾಡಿಲ್ಲ ನೇಲ್ ಪೇಂಟ್ ಎಸ್ಪೆಷಲಿ. ಸೊ ಯೂಶಲಿ ಮೈಂಡ್ ಸೆಟ್ ಹಾಗೆ ಕಮ್ಮಿ ಪ್ರೈಸ್ ಇರ್ಬೋದು, ಮೋಸ್ಟ್ಲಿ ಚೆನ್ನಾಗಿ ಬರಲ್ವೇನೋ ಅಂತ. ಬಟ್ ಹಂಗೇನಿಲ್ಲ, ಚೆನ್ನಾಗಿದೆ. ಝೂಡಿಯೋದು ಕೆಲವೊಂದು ಐಟಮ್ಸ್ ತುಂಬಾನೇ ಚೆನ್ನಾಗಿದೆ, ಕೆಲವೊಂದು ಅಷ್ಟೊಂದು ನಮಗೆ ಇಷ್ಟ ಆಗ್ತಿರೋದು ಅಷ್ಟೇ. ನಾನು ಇವತ್ತಿಂದ PRP ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಬಿಕಾಸ್ ನನಗೂ ಹೇರ್ ಫಾಲ್ ತುಂಬಾ ಆಗ್ತಿತ್ತು ಡ್ಯೂ ಟು ಪೋಸ್ಟ್ ಪಾರ್ಟಮ್ ಆಗಿರಲಿ ಅಥವಾ ಸ್ಟ್ರೆಸ್ ಆಗಿರಲಿ, ಡಿಪ್ರೆಷನ್ ನಂಗೆ ತುಂಬ ಇರೋದ್ರಿಂದ. ಸೊ ನಾನು ಇವಾಗ PRP ಸ್ಟಾರ್ಟ್ ಮಾಡಿದೆ. ನಂಗೆ ಹೇರ್ ಗ್ರೋತ್ ಬೇಕೇ ಬೇಕು.
ಬಟ್ ನನ್ನ ಏನದು ಮಮ್ಮಿ ಅಥವಾ ಅವ್ರ ಮಮ್ಮಿಗೆಲ್ಲ ತುಂಬ ಚೆನ್ನಾಗಿತ್ತು. ನಾನು ತುಂಬ ಕಲರಿಂಗ್ ಎಲ್ಲ ಮಾಡಿಸ್ಕೊಂಡು ಯಾವಾಗಲೂ ಬೊಟಾಕ್ಸ್ ಮಾಡಿಸಿ ಹೇರ್ ಹಾಳು ಮಾಡ್ಕೊಂಡಿದ್ದೆ. ಇದು ಸ್ಕಿನ್ ಬೂಸ್ಟರ್ ತೊಗೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ವಿ. ಐ ಡೋಂಟ್ ನೋ, ನಮಗೆ ಟೆಕ್ನಿಷಿಯನ್ ಕರೆಕ್ಟಾಗಿ ಸಿಗಲಿಲ್ಲ. ಸೊ ಇವತ್ತು ನಮ್ಮ ಟೆಕ್ನಿಷಿಯನ್ ಆಫ್ ಹಾಕಿದ್ರು. ಅದಕ್ಕೋಸ್ಕರ ನಾನು PRP ಬ್ಲಡ್ ಡ್ರಾ ಮಾಡಿಸ್ಕೊಂಡೆ. ಆ್ಯಂಡ್ ಈ ಲ್ಯಾಬ್ ಟೆಕ್ನಿಷಿಯನ್ ಬಂದಿದ್ದರು. ಅದಾದಮೇಲೆ ಸ್ಕಿನ್ ಬೂಸ್ಟರ್ ಬಂದು ಅಂಚು ಕನೆಕ್ಟ್ ಮಾಡಿ ಅವಳಿಗೆ ಮೆಡಿಫೇಶಿಯಲ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಮೆಡಿಫೇಶಿಯಲ್ ಬೇಡ, ಡರ್ಮಾ ಫೇಶಿಯಲೇ ಮಾಡೋಣ ಅಂದ್ಬಿಟ್ಟು ಸೊ ನಮ್ಮ ಥೆರಪಿಸ್ಟ್ ಮಾಡ್ತಾ ಇದ್ದಾರೆ. ನನಗೆ PRP ಸಿರಮ್ ಎಲ್ಲ ಬಂತು. ಸೊ PRP ಸ್ಟಾರ್ಟ್ ಮಾಡಿದೆ ನಾನು ಮಧ್ಯಾಹ್ನ. ನೀವು ನೋಡ್ತಾ ಇರ್ಬೋದು ನನ್ನ ಫೇಸು ವಿತೌಟ್ ಎನಿ ಫಿಲ್ಟರ್. ಇಟ್ಸ್ ನಾಟ್ ಲೈಕ್ ಫುಲ್ಲು ಬೇರ್ ಫಿಲ್ಟರಲ್ಲಿದೆ, ಯಾವುದೇ ಥರ ಫಿಲ್ಟರ್ ಹಾಕಿಲ್ಲ. ರಿಯಲ್ ಸ್ಕಿನ್ ಇದು. ಸೊ PRP ನನ್ನ ಫೇಸ್ಗೂ ಸ್ವಲ್ಪ ಮಾಡಿಸ್ಕೊಂಡೆ. ಹಾಗೆ ತಲೆಗೆ ಸ್ವಲ್ಪ ಅಂದರೆ ಹೇರ್ ಓನ್ಲಿ ಫ್ರಂಟ್ ಸೆಕ್ಷನ್ ಮಾತ್ರ ಸ್ವಲ್ಪ ಮಾಡಿಸ್ಕೊಂಡು ಹಾಗೆ ಫೇಸಿಗೆ ತೊಗೊಂಡೆ. ಫೇಸಿಗೆ PRP ತೊಗೊಂಡೆ. ಕೊಲಾಜಿನ್ ತುಂಬ ಚೆನ್ನಾಗಾಗುತ್ತೆ, ಮಾರ್ಕ್ಸ್ ರಿಡಕ್ಷನ್ ಆಗುತ್ತೆ, ಯಾವಾಗಲೂ ಹೆಂಗೆ ಕಾಣಿಸ್ತೀವಿ. ಸೊ ಅದಕ್ಕೋಸ್ಕರ PRP ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಎವ್ರಿ 1 month ಒನ್ಸ್, ಮಂತ್ಲಿ ಒನ್ಸ್ ಆರ್ ಮಂತ್ಲಿ ಟ್ವೈಸ್ ಐ ವುಡ್ ಹ್ಯಾವ್ ಲೈಕ್ ಟು ಟ್ರೈ ಆನ್ ಮೈ ಸ್ಕಿನ್. ಬೇರೆಯವ್ರಿಗೆಲ್ಲ 15 days ಒನ್ಸ್ ವಿ ಆರ್ ಆಲ್ರೆಡಿ ಗಿವಿಂಗ್ ಇಟ್. ಸೊ ನನ್ನ ಫೇಸ್ ಯಾವ ಥರ ಇದೆ ನೀವು ಕ್ಲಿಯರಾಗಿ ನೋಡ್ತಾ ಇರ್ಬೋದು. ಇಷ್ಟು ಕ್ಲೋಸಪ್ ಆಗಿ ನೋಡಿರಲ್ಲ ನೀವು ನನ್ನ ಫೇಸ್ನ. PRP ನಾನು ಇಂಜೆಕ್ಟ್ ಮಾಡಿಸ್ಕೊತಾ ಇಲ್ಲ, ಸಿರಮ್ನ ಮೇಲೆ ಹಾಕಿಸ್ಕೊಂಡು ರಬ್ ಮಾಡಿಸ್ಕೊತಿದ್ದೀನಿ. ಬಿಕಾಸ್ ಐ ಹ್ಯಾವ್ ಅ ಲಿಟಲ್ ಸ್ಕಾರ್ ಆನ್ ಮೈ ಜಾ ಏರಿಯಾ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನನಗೆ ಜಾ ಏರಿಯಾದಲ್ಲಿ ಪಿಂಪಲ್ ಆಗಿತ್ತು. ಆಫ್ಟರ್ ದಟ್ ಲೆಡ್ ರೈಟ್ ಥೆರಪಿ LED ಥೆರಪಿ ಅಂತಲೂ ಕರಿತೀವಿ. ಸೊ ಆ ಒಂದು ಥೆರಪಿ ತೊಗೊತಿದ್ದೀನಿ. ಇಟ್ ಈಸ್ ಮ್ಯಾಂಡೇಟರಿ ಗಾಯ್ಸ್. ಸೊ ಹೇರ್ PRP ಆಗಲಿ, ಸ್ಕಿನ್ PRP ಆಗಲಿ ತೊಗೊಳ್ಳಿ, ಲೆಡ್ ರೈಟ್ ಥೆರಪಿ ತೊಗೊಳ್ಳಿ. ಹಾಗೆಯೇ ಲಾಸ್ಟ್ ಫ್ರೆಂಡ್ಶಿಪ್ ಡೇಗೆ ಇಯರಿಂಗ್ ಗಿಫ್ಟ್ ಮಾಡಿದ್ದೆ ಅಂಜಿಗೆ. ಸೊ ಅದು ನನ್ನ ಕೈಯೆಲ್ಲ ಹಾಕಿಸ್ಕೊಳ್ಬೇಕು ಅಂದರೆ ಸೈಡ್ ಇಯರಿಂಗ್ ಗಿಫ್ಟ್ ಮಾಡಿದ್ದೆ ಅಂತ ಅವಳು ಇದು ಮಾಡಿದ್ದು. ಸೊ ಅಟ್ 4 o'clock ನಾವು ಸೋಡಾ ಫ್ಯಾಕ್ಟ್ರಿಗೆ ಹೋದ್ವಿ ಊಟ ಮಾಡೋಣ ಅಂತ. ಲೈಟಾಗಿ ಮಾಕ್ಟೈಲ್ ತೊಗೊಂಡು, ಸೊ ನಾನು ನಾನ್ ವೆಜ್, ಅವಳು ವೆಜ್ ತಿಂದು. ಸೋಡಾ ಫ್ಯಾಕ್ಟ್ರಿ ಈಸ್ ಮೈ ಗೋ ಟು ಥಿಂಗ್ ಅಂತಲೇ ಹೇಳ್ಬೋದು, ಪ್ಲೇಸ್ ಅಂತ. ಸೊ ಈ ಪ್ಲೇಸ್ಗೆ ನಾನು ತುಂಬ ವಿಸಿಟ್ ಮಾಡ್ತಿರ್ತೀನಿ. ನಂಗೆ ತುಂಬ ಇಷ್ಟ. ನಮ್ಮ ಮನೆಗೆ ತುಂಬ ನಿಯರ್ ಆಗಿದೆ, ಲೈಕ್ ನೆಕ್ಸ್ಟ್ ಟು ದ ರೋಡ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ಲೇಸ್ ಉಳ್ಳಾಲಲ್ಲಿ ಈ ಥರ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ನಾವಿಬ್ಬರು ಫನ್ನಾಗಿ ಎಂಜಾಯ್ ಮಾಡಿಕೊಂಡು ಅಗೇನ್ ವೆಂಟ್ ಬ್ಯಾಕ್. ಅವಳಿಗೆ ಜಸ್ಟು ಕ್ಲೆನ್ಸಿಂಗ್ ಆಗಿತ್ತಷ್ಟೇ, ಬಟ್ ನಾನು PRP ಮಾಡಿಸ್ಕೊಂಡು ಊಟ ಮಾಡಿಬಿಡೋಣ ಬಾ ಅಂತ ಕರ್ಕೊಂಡು ಬಂದೆ. ನೋಡ್ತಿದ್ದೀರಲ್ಲ ಎಷ್ಟು ಲವ್ ಮಾಡ್ತಾಳೆ ನಮ್ಮ ಹುಡುಗಿ ನನ್ನ ಅಂತ. ಸೊ ನೋ ಮೆನ್ ನೀಡೆಂಟ್ ಅಂತ ನಾನು ಕ್ಯಾಪ್ಷನ್ ಏನು ಹಾಕ್ಕೊಂಡಿದ್ದೀನೋ ಸಾಕು ಈ ಹುಡುಗಿ. ಡರ್ಮಾ ಫೇಶಿಯಲ್ ಸ್ಟಾರ್ಟ್ ಆಯಿತು. ಸೊ ಇವಾಗ ಅವಳು ರೆಡ್ ಲೈಟ್ ಥೆರಪಿ ವಿತ್ RF ಮಾಡ್ತಾ ಇದ್ದಾಳೆ, ಹೀಟಿಂಗ್ ಥೆರಪಿ ಇದು. ಸೊ ತುಂಬ ಚೆನ್ನಾಗುತ್ತೆ. ಲಾಸ್ಟ್ ಅಂದರೆ ಅವಳು ಬಂದಾಗಲೂ ಮೇಕಪ್ ಹಾಕಿರಲಿಲ್ಲ. ಮೇಕಪ್ ಯೂಶ್ವಲಿ ಇಬ್ಬರು ಮಾಡಲ್ಲ. ಸೊ ಗ್ರೀನ್ ಲೈಟ್ ಹಾಕಿರೋದು ಇವಳಿಗೆ. ಆಮೇಲೆ ನಾವು ಮಾತಾಡ್ಬೇಕಾದ್ರೆ ನಮ್ಮ ಸ್ಕಿನ್ ನೋಡಿ. ನಮ್ಮ ಕ್ಲಿನಿಕಲ್ಲಿ ನಾವು ತುಂಬ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇವತ್ತು ಆ್ಯಕ್ಚುಲಿ ತುಂಬ ವರ್ಷ ಆದಮೇಲೆ ನಮ್ಮ ಕೇರ್ನ ನಾವು ಮಾಡ್ಕೊಂಡಿದ್ದು. ಯಾವುದೇ ಥರ ಕೇರ್ ಮಾಡ್ತಾ ಇರಲಿಲ್ಲ, ಬಟ್ ಸ್ಕಿನ್ ಕೇರ್ ಅಂತೂ 100% ಇತ್ತು. ನನ್ನ ಬ್ಯಾಗ್ ನೋಡೋದೇ ಗೊತ್ತಾಗ್ತಾ ಇತ್ತು ನಿಮಗೆ. ಬಟ್ ಯಾವತ್ತೂ ಟ್ರೀಟ್ಮೆಂಟ್ ಅಂತ ನಾನು ಕೂಡ ತೊಗೊಂಡಿರಲಿಲ್ಲ. ಫಸ್ಟ್ ಟೈಮ್ ಇವತ್ತಿಂದ 100% ಕಂಟಿನ್ಯೂ ಮಾಡ್ತೀನಿ. PRP ತೊಗೊಂಡಿದ್ದು ನೀವೇ ನೋಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಸ್ಕಿನ್ ಬೂಸ್ಟರ್ ಇಬ್ಬರು ಹಾಕಿಸ್ಕೊಳಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಟೆಕ್ನಿಷಿಯನ್ ಇವತ್ತು ಹೊರಗಡೆ ಹೋಗಿದ್ರು, ಲ್ಯಾಬ್ ಟೆಕ್ನಿಷಿಯನ್ ಹಾಗೆ ನರ್ಸ್ ಕೂಡ. ಅವ್ರು ಇಲ್ದಿರೋ ಕಾರಣಕ್ಕೆ ಅನ್ಫಾರ್ಚುನೇಟ್ಲಿ ಹಾಕಿಸ್ಕೊಳಕ್ಕಾಗಲಿಲ್ಲ. ಬೇರೆಯವ್ರು ಬಂದು ಹಾಕಿ ಟ್ರೈ ಮಾಡಿದ್ರು, ಬಟ್ ಬೇರೆಯವ್ರ ಕೈಯಲ್ಲಿ ನಮಗೆ ಕೈ ಡ್ಯಾಮೇಜ್ ಆಯಿತು ಅಷ್ಟೇ. ಸೊ ಹಾಕೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಸ್ಕಿನ್ ಬೂಸ್ಟರ್ ಬಗ್ಗೆ ನಾವು ಇನ್ಫಾರ್ಮೇಷನ್ ತೊಗೊಂಡು ಬರ್ತೀವಿ. ಇವತ್ತಿಂದು ಹೇಗಿತ್ತು? ತುಂಬ ದಿನ ಆಗಿದೆ. ಕ್ಯಾಮ್ರಾ ಸ್ವಲ್ಪ ಆಗ ತಗೊಂಡು ತೋರಿಸ್ಬೋದು ಕ್ಯಾಮ್ರಾ, ಬಿಕಾಸ್ ಯು ಕ್ಯಾನ್ ಸಿ ದ ಲೈವ್ ರಿಸಲ್ಟ್. ಯಾವುದೇ ಫಿಲ್ಟರ್ ಹಾಕಿಲ್ಲ ಇವಾಗ, ಆ್ಯಂಡ್ ಫಿಲ್ಟರ್ ಹಾಕ್ತಾನೆ ನೀವು ಗ್ಲೋ ನೋಡ್ಬೋದು. ಇಟ್ಸ್ ಸೋ ಫೀಲಿಂಗ್ ಹೈಡ್ರೇಟೆಡ್ ಆ್ಯಂಡ್ ನನಗೆ ಆಲ್ರೆಡಿ ಫೀಲ್ ಆಗ್ತದೆ. ಐ ಆಮ್ ಸೋ ಹ್ಯಾಪಿ. ಅಂದರೆ ಸ್ಕಿನ್ ಹ್ಯಾಪಿ ಆಗಿದ್ರೆ ನಾನು ಖುಷಿಯಾಗಿದ್ದೀನಿ ಅನಿಸ್ತದೆ ನನಗೆ ಸೀರಿಯಸ್ ಆಗಿ. ಯಾಕೆ ಹಿಂಗೆ ದಿನ ಇರಬಾರ್ದು ಅಂತ ಅನಿಸ್ತದೆ ಆ್ಯಕ್ಚುಲಾಗಿ. ಐ ಥಿಂಕ್ ಹೇಳ್ದಂಗೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಯರ್ ಸ್ಕಿನ್, ವೆರಿ ಮಚ್ ಇಂಪಾರ್ಟೆಂಟ್. ಪರ್ಸ್ನಾಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಸ್ಕಿನ್, ನಮ್ಮ ಕಲರ್ ಬರೀ ರೇಸಸ್ ಕಮ್ಮಿ ಇರೋದ್ರಿಂದ ಅಂತ ಇಂಪಾರ್ಟೆಂಟ್ ಆಗೋಲ್ಲ. ಅವತ್ತೂ ಕಪ್ಪು ಬೆಳಕು ಅಂತೆಲ್ಲ. ಸೊ ಇಟ್ ಡಿಪೆಂಡ್ ಆನ್ ದ ಸ್ಕಿನ್. ನೀವು ಎಷ್ಟು ಕ್ಲಿಯರಾಗಿ ಇಟ್ಕೊತೀರಾ, ಎಷ್ಟು ಹೈಡ್ರೇಟಾಗಿ ಇಟ್ಕೊತೀರಾ
ಆಗ ನೀವು ಡ್ರೆಸ್ ಹಾಕೊಂಡಾಗ್ಲೂ ಅಷ್ಟೇ ಅದೇ ನಿಮ್ಮ ಮುಖದಲ್ಲಿರೋ ಖುಷಿ ಬಟ್ಟೆಲೂ ಚೆನ್ನಾಗಿ ಕಾಣುತ್ತೆ. ನೀವು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ಬಿಟ್ಟು ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಡೋಂಟ್ ಥಿಂಕ್ ನಾವು ಐವರಿ ಕಲರ್ ಇದೀವಿ ಅದಕ್ಕೆ ನಾವು ಚೆನ್ನಾಗಿ ಕಾಣಿಸ್ತಿದೀವಿ ಅಂತಲ್ಲ. ಡಸ್ಕಿ ಕಲರ್ ಇದನ್ನು ಫೇಸಲ್ಲಿ ಒಂದು ರಿಂಕಲ್ ಇದ್ದಲೆ, ಪಿಂಪಲ್ ಇದ್ದಲೆ, ಮಾರ್ಕ್ಸ್ ಇದ್ದಲೆ, ಗ್ಲೋಯಿಂಗ್ ಇದ್ರೆ ಅವರಷ್ಟು ಲಕ್ಷಣ ಯಾರೂ ಬರಲ್ಲ. ನಮ್ಗೆ ಆ್ಯಕ್ಚುಲಿ ಕರೆಕ್ಟ್, ಅವರಷ್ಟು ಲಕ್ಷಣ ನಾವು ಬರಲ್ಲ ನಿಜವಾಗಿಯೂ. ಸೊ ಆದಷ್ಟು ದಯವಿಟ್ಟು ನಿಮ್ಮ ಸ್ಕಿನ್ನ ಆದಷ್ಟು ಏನು ಬರೀ Healthy ಫೇಸ್ ಅಂತಲೇ ಆಗಿಟ್ಕೊಳ್ಳಿ. ಅಲ್ಲ, ಕಂಪ್ಲೀಟ್ ಬಾಡಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬನ್ನಿ, ರುಚಿತನ್ ಮೀಟ್ ಮಾಡಿ, ಟೇಕ್ ಅ ಗೈಡೆನ್ಸ್ ಆ್ಯಂಡ್ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಬರುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಬಿಕಾಸ್ ಇದೊಂಥರ ಪ್ರಮೋಷನ್ ವಿಡಿಯೋ ಮಾಡಬೇಕು ಅಂತ ಅಲ್ಲ, ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಜಸ್ಟ್ ಬಿಕಾಸ್ ವಿ ಆರ್ ಆಲ್ರೆಡಿ ತುಂಬಾ ವರ್ಷ ಆದ್ಮೇಲೆ ನಾವಿಬ್ರು ಟ್ವಿನ್ನಿಂಗ್ ಆಗಿ ಇದು ಮಾಡ್ಕೊಂಡ್ವಿ ಅಷ್ಟೇ, ಸ್ಕಿನ್ ಕೇರ್ ತಗೊಂಡ್ವಿ, ನಮ್ಗೆ ಸೆಲ್ಫಿಗೆ ಬೇಕು ಅಂತ. ದಟ್ಸ್ ಇಟ್. So guys, hope you like the video. Please like, subscribe and share this, and please ಕಮೆಂಟ್ ಬಾಕ್ಸ್ ಅಲ್ಲಿ ಕಂಟೆಂಟ್ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ಕರೆಕ್ಟ್, ಆದಷ್ಟು ನಾವು ಒಳ್ಳೊಳ್ಳೆ ವೀಡಿಯೋಸ್, ಒಳ್ಳೆ ಕಂಟೆಂಟ್ ತೊಗೋಬರ್ಬೋದು. ಸೊ ದ್ಯಾಟ್ ಯು ಕ್ಯಾನ್ ಲೈಕ್ ಇಟ್. ಬೇಸಿಕಲಿ ಇಟ್ ಓಕೆನಾ. ಇನ್ನೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ನಿಮ್ಮ ರಿಪ್ಲೈ ಮಾಡ್ತೀವಿ. ಇಲ್ಲಾಂದರೆ ಕಂಟೆಂಟ್ ಮುಖಾಂತರ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು, ಬಾಯ್.